ಇತ್ತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಮೊಮ್ಮಗನ ಎಲೆಕ್ಷನ್ ವಿಚಾರದಲ್ಲಿ ಭಾರಿ ಟೆನ್ಷನ್. ಫಲಿತಾಂಶ ಏನಾಗುತ್ತೆ ಅನ್ನುವಂತ ಭಾರಿ ತಲೆಬಿಸಿಯಲ್ಲಿ ಈಗ ದೊಡ್ಡಗೌಡರಿದ್ದಾರೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ಗೀಗ 9ನೇ ರೌಂಡಿನ ಫಲಿತಾಂಶದ ಬಳಿಕ ಬಿಗ್ ಶಾಕ್. ಮೊಮ್ಮಗನ ಮತಗಳ ಬಗ್ಗೆ ಫೋನ್ ಮಾಡಿ ದೇವೇಗೌಡರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಫೋನ್ ಮೂಲಕ ಈಗ ಮೊಮ್ಮಗ ನಿಖಿಲ್ಗೆ ಎಷ್ಟು ಮತ ಬಿದ್ದಿದೆ ಅನ್ನುವಂತ ಮಾಹಿತಿಯನ್ನ ಪಡಿತಾ ಇದ್ದಾರೆ ದೇವೇಗೌಡರು. ಫೋನ್ನಲ್ಲೇ ಕ್ಷಣ ಕ್ಷಣದ ಮಾಹಿತಿಯನ್ನ ದೇವೇಗೌಡರು ಸದ್ಯ ತಿಳಿತಾ ಇದ್ದಾರೆ ಚನ್ನಪಟ್ಟಣದ ಚುನಾವಣೆಯ ಫಲಿತಾಂಶದ ಬಗ್ಗೆ. 9ನೇ ಸುತ್ತಿನ ಮತ ಎಣಿಕೆ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿಗೆ ಹಿನ್ನಡೆ, ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ಗೆ ಮುನ್ನಡೆ. 6479 ಮತಗಳ ಮುನ್ನಡೆ. ಯಾಸೀರ್ ಖಾನ್ ಪಠಾನ್ಗೆ 6000ಕ್ಕೂ ಹೆಚ್ಚು ಮತಗಳ ಮುನ್ನಡೆ. 3488 ಮತಗಳ ಮುನ್ನಡೆ ಇತ್ತ ಸಂಡೂರಿನಲ್ಲಿ ಅನ್ನಪೂರ್ಣಗೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಭಾರಿ ಅಂತರದ ಮುನ್ನಡೆಯ ಓಟ ಕಾಣ್ತಾ ಇದೆ. ಸದ್ಯ 3 ಕ್ಷೇತ್ರಗಳಲ್ಲೂ ಕೂಡ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಭಾರಿ ಮುನ್ನಡೆ ಕಂಡು ಬರ್ತಾ ಇದೆ. ಶಿಗ್ಗಾವಿಯಿಂದ ಭರತ್ ಬೊಮ್ಮಾಯಿಗೆ ಹಿನ್ನಡೆ, ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾನ್ಗೆ ಮುನ್ನಡೆ ಆಗ್ತಾ ಇದೆ. 6479 ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ. ಇತ್ತ ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಮುನ್ನಡೆ. 3488 ಮತಗಳ ಅಂತರದಲ್ಲಿ ಅನ್ನಪೂರ್ಣ ಮುನ್ನಡೆಯಲ್ಲಿದ್ದಾರೆ. ಇತ್ತ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಕಂಡುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಮುನ್ನಡೆಯಿಂದ ಇತ್ತ ಡಿಕೆ ಶಿವಕುಮಾರ್ ಮುಖದಲ್ಲಿ ಮಂದಹಾಸ. ಇತ್ತ ಡಿಕೆ ಬ್ರದರ್ಸ್ ಕ್ಷಣ ಕ್ಷಣದ ಫಲಿತಾಂಶದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಚನ್ನಪಟ್ಟಣದಿಂದ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಎಲ್ಲ ಪ್ರವಾಸಗಳನ್ನು ರದ್ದು ಮಾಡಿ ಮನೆಯಲ್ಲೇ ಕೂತು ಚುನಾವಣೆಯ ಫಲಿತಾಂಶದ ಬಗ್ಗೆ ಗಮನ ಹರಿಸಿದ್ದಾರೆ. ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತ ಡಿಕೆ ಬ್ರದರ್ಸ್ಗೆ ಈಗ ಗೆಲುವಿನ ಮಂದಹಾಸ ಕಂಡು ಬರ್ತಾ ಇದೆ. ರಾಜ್ಯದ 3 ಉಪಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಸಿನ ಓಟ ಮುಂದುವರೆದಿದ್ದು ಸದ್ಯ ಡಿಕೆ ಶಿವಕುಮಾರ್ಗೆ ಭಾರಿ ದೊಡ್ಡ ಮಟ್ಟದ ಸಂತಸ ಮೂಡಿ ಬರ್ತಾ ಇದೆ. ಮುಖದಲ್ಲಿ ಮಂದಹಾಸ, ಗೆಲುವಿನ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಮನೆಯಲ್ಲೇ ಕೂತು ಈಗ 3 ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಲ್ಲಂತೂ
ಸದ್ಯ ಸಿಪಿ ಯೋಗೇಶ್ವರ್ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಡಿ.ಕೆ. ಶಿವಕುಮಾರ್ಗೆ ಎಲ್ಲಿಲ್ಲದ ಸಂತಸ ಮೂಡ್ತಾ ಇರುವಂತದ್ದು. 19,799 ಮತಗಳ ಮುನ್ನಡೆಯಲ್ಲೀಗ ಸಿಪಿ ಯೋಗೇಶ್ವರ್ 10ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಿಪಿ ಯೋಗೇಶ್ವರ್ಗೆ ಭಾರಿ ಮುನ್ನಡೆ. 19,799 ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಮುನ್ನಡೆಯಲ್ಲಿದ್ದಾರೆ. 10 ಸುತ್ತುಗಳ ಮತ ಎಣಿಕೆ ಮುಗಿದಿದೆ. ಆಲ್ಮೋಸ್ಟ್ ಅರ್ಧ ಮತ ಎಣಿಕೆ ಕಂಪ್ಲೀಟ್. ಸುಮಾರು 20,000 ಮತಗಳ ಅಂತರದಲ್ಲೀಗ ಮುನ್ನಡೆಯಲ್ಲಿರುವಂಥದ್ದು. 10 ಸುತ್ತುಗಳ ಮತ ಎಣಿಕೆ ಮುಕ್ತಾಯ ಆಗಿದ್ದು, ಇತ್ತ ಸಂಡೂರಿನಲ್ಲಿ 12ನೇ ಸುತ್ತಿನ ಮತ ಎಣಿಕೆ ನಡೀತಾ ಇದೆ. 12ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. 6,567. 12ನೇ ಸುತ್ತಿನಲ್ಲೂ ಕಾಂಗ್ರೆಸ್ಗೆ ಮುನ್ನಡೆ ಸಂಡೂರು. ಶಿಗ್ಗಾವಿಯಲ್ಲಿ 11ನೇ ಸುತ್ತಿನ ಮತ ಎಣಿಕೆ ನಡೀತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ಈಗ 10, 11ನೇ ಸುತ್ತಿನ ಮತ ಎಣಿಕೆ ನಡೀತಾ ಇದ್ದು, 3 ಕ್ಷೇತ್ರದಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಸದ್ಯಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಆಡಳಿತ ಪಕ್ಷಕ್ಕೆ ಭಾರಿ ಮುನ್ನಡೆ ಇದ್ದು ಫಲಿತಾಂಶ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಕ್ಷಣದ ಅಪ್ಡೇಟ್